ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಇಂದಿನ ತರಗತಿಗೆ ನಿಮಗೆಲ್ಲ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಕ್ವಶನ್ ಬರ್ತಾ ಇದೆಯಾ? ಇವತ್ತು ನಾವು ಪಠ್ಯಪೂರಕ ಅಧ್ಯಯನವಾದಂಥ ವಸಂತ ಮುಖ ತೋರಲಿಲ್ಲ ಅಂತ ಹೇಳಿ ಒಂದು ಪದ್ಯವನ್ನು ನೋಡೋಣ ಬನ್ನಿ ಮಕ್ಕಳೇ. ಹಾಗಿದ್ರೆ ಇಂದಿನ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಈ ತರಗತಿಯಲ್ಲಿ ನಮ್ಮ ಕಲಿಕಾಂಶಗಳನ್ನು ನೋಡೋಣ. ಏನಪ್ಪ ಕಲಿಕಾಂಶಗಳು ಅಂತ ಹೇಳಿದ್ರೆ, ಕೃತಿಕಾರರ ಪರಿಚಯ, ಪದ್ಯದ ಭಾವಾರ್ಥ, ಅಭ್ಯಾಸ ಭಾಗ ಮತ್ತು ನಾವು ಇವತ್ತಿನ ಮರುಮನನವನ್ನ ಮಾಡೋಣ. ಹಾಗಿದ್ರೆ ಇಂದಿನ ತರಗತಿಯಲ್ಲಿ ಮೊದಲನೇದ್ದು ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಕೃತಿಕಾರ ಪರಿಚಯವನ್ನ ಮಾಡೋಣ. ಯಾರಪ್ಪ ಈ ಪದ್ಯವನ್ನ ಬರೆದವರು ಅಂತ ಹೇಳಿ ಗೊತ್ತಾಗ್ಬೇಕಲ್ವಾ ನಮ್ಗೆ? ಬನ್ನಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ತರಗತಿಯಲ್ಲಿ ಈ ಒಂದು ವಸಂತ ಮುಖ ತೋರಲಿಲ್ಲ ಅನ್ನೋ ಪದ್ಯವನ್ನ, ಇದು ಪಠ್ಯಪೂರಕ ಅಧ್ಯಯನದಲ್ಲಿ ಬರುತ್ತೆ ಮಕ್ಕಳೇ. ಇದನ್ನ ಬರೆದಂಥವ್ರು ಯಾರು ಗೊತ್ತಾ? ವಿಜಯಶ್ರೀ ಸಬರದ್ ಅಂತ ಹೇಳಿ. ಏನಪ್ಪ ಇವ್ರ ಹೆಸರು ಅಂತ ಹೇಳಿದ್ರೆ, ವಿಜಯಶ್ರೀ ಸಬರದ್ ಅಂತ ಹೇಳಿ, ಡಾಕ್ಟರ್ ವಿಜಯಶ್ರೀ ಸಬರದ್. ಇವರು ಎಂಥ ಸಾಹಿತಿ ಅಂತ ಹೇಳಿದ್ರೆ, ಬಂಡಾಯ ಸಾಹಿತಿ. ನೋಡಿ ಮಕ್ಕಳೇ, ಇಲ್ಲಿ ಕವಯತ್ರಿ ಅಂತ ಕೊಟ್ಟಿದ್ದೀನಿ. ಅಂದ್ರೆ ಕವಿ ಅಂತ ಹೇಳಿ ನೀವು ಪುಲ್ಲಿಂಗದಲ್ಲಿ ನೋಡಿದ್ರೆ ಕವಯತ್ರಿ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಕೆಲವೊಂದು ಸತಿ ಇದನ್ನ ಕವಿಯಿತ್ರಿ ಅಂತ ಬಳಸ್ತಾರೆ, ಆದ್ರೆ ಸರಿಯಾದ ಉಚ್ಚಾರ ಕವಯತ್ರಿ ಅಂತ ಬಳಸಬೇಕು. ಇವ್ರು ಎಲ್ಲಪ್ಪ ಜನಿಸಿದ್ರು ಅಂದ್ರೆ 1957ರಲ್ಲಿ ಬೀದರ್ನಲ್ಲಿ ಜನಿಸಿದ್ರು. ಯಾವಾಗ? 1957ರಲ್ಲಿ ಬೀದರ್ನಲ್ಲಿ ಜನಿಸಿದ್ರು. ಮಕ್ಕಳು, ಬೀದರ್ ಎಲ್ಲಿ ಬರುತ್ತೆ ಅಂತ ಗೊತ್ತಾ ನಿಮ್ಗೆ? ಹಾ, ಸರಿಯಾದದ್ದು ನಮ್ಮ ಟಾಪಲ್ಲಿ ಅಲ್ವಾ? ಓಕೆ, ಬನ್ನಿ ಮಕ್ಕಳೇ, ಇವರ ವಸಂತ ಮುಖ ತೋರಲಿಲ್ಲ ಅಂತ ಹೇಳಿ ಒಂದು ಪದ್ಯವನ್ನ ನಮಗೆ ಕೊಟ್ಟಿದ್ದಾರೆ. ಹಾಗಿದ್ರೆ ಇವರು ಯಾವ್ಯಾವ ಕೃತಿಗಳನ್ನ ಬರೆದಿದ್ದಾರೆ ಅಂತ ನೋಡೋಣ. ಉರಿಲಿಂಗ, ಹೂವಿನ ತೇರು, ಇಲ್ಲಿ ನೋಡಿ ಮಕ್ಕಳೇ, ಉರಿಲಿಂಗ, ಹೂವಿನ ತೇರನೇರಿ, ಮತ್ತೆ ನಾಟಕಗಳು, ಸಾಹಿತ್ಯ ಮತ್ತು ಮಹಿಳೆ, ಜಾನಪದ ಮತ್ತು ಮಹಿಳೆ ಮುಂತಾದ ವಿಮರ್ಶಾ ಸಂಕಲನಗಳು, ಜಲ್ವಂತ, ಮತ್ತೆ ಇಲ್ಲಿ ನೋಡಿ ಲಕ್ಷಣ ರೇಖೆ ದಾಟಿದವರು, ಮುಗಿಲ ಮಲ್ಲಿಗೆ, ಇವೆಲ್ಲ ಇವರ ಕವನ ಸಂಕಲನಗಳು. ಇನ್ನೊಂದ್ಸತಿ ನೋಡೋಣ ಬನ್ನಿ ಮಕ್ಕಳೇ. ಇವರ ಪ್ರಮುಖ ಕೃತಿಗಳು ಯಾವುದು ಅಂತ ಹೇಳಿದ್ರೆ, ಉರಿಲಿಂಗ ಅಂತ ಹೇಳಿ, ಹೂವಿನ ತೇರನೇರಿ, ನಾಟಕಗಳು, ಸಾಹಿತ್ಯ ಮತ್ತು ಮಹಿಳೆ, ಜಾನಪದ ಮತ್ತು ಮಹಿಳೆ ಮುಂತಾದ ವಿಮರ್ಶಾ ಸಂಕಲನಗಳು. ವಿಮರ್ಶಾ ಸಂಕಲನಗಳು ಅಂದ್ರೆ ಯಾವುದಾದ್ರೂ ಒಂದು ನಿಮಗೆ ಲೇಖನ ಇದ್ರೆ ಅದಕ್ಕೆ ಪ್ರೋಸ್ ಅಂಡ್ ಕಾನ್ಸ್, ಅದು ಹೇಗಿದೆ ಅಂತ ಹೇಳಿ ಬರೀತಾರಲ್ವಾ, ಅದಕ್ಕೆ ವಿಮರ್ಶಾ ಸಂಕಲನ ಅಂತ ಹೇಳ್ತೇವೆ. ಅಂದ್ರೆ ವಿಮರ್ಶೆಗಳನ್ನ ಬರೆದಂತ ಒಂದು ಪುಸ್ತಕ ಇರುತ್ತೆ. ಕಲೆಕ್ಷನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂಕಲನ ಅಂತ ಹೇಳ್ತೀವಿ. ಇಲ್ಲಿ ಜಲ್ವಂತ ಮತ್ತು ಇಲ್ಲಿ ನೋಡಿ ಜಲ್ವಂತ, ಲಕ್ಷಣ ರೇಖೆ ದಾಟಿದವರು ಅಂತ ಹೇಳಿ, ಮುಗಿಲ ಮಲ್ಲಿಗೆ, ಇವೆಲ್ಲ ಏನು ಕವನ ಸಂಕಲನ. ಕವನಗಳಂದ್ರೆ ಪದ್ಯಗಳಿರುತ್ತಲ್ಲ, ಅದರ ಒಂದು ಕಲೆಕ್ಷನ್ಸ್ ಇರುತ್ತೆ, ಅದಕ್ಕೆ ಕವನ ಸಂಕಲನಗಳು ಅಂತ ಹೇಳ್ತೀವಿ. ಹಾಗಿದ್ರೆ ಇವರ ಸಿಕ್ಕಂತ ಪ್ರಶಸ್ತಿಗಳನ್ನ ನೋಡೋಣ. ಇವರಿಗೆ ಸಿಕ್ಕಂತ ಪ್ರಶಸ್ತಿಗಳನ್ನ ನೋಡೋಣ. ಯಾವ್ಯಾವ ಪ್ರಮುಖ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದೆ? ರತ್ನಮ್ಮ ಹೆಗ್ಡೆ ಬಹುಮಾನ, ಮೈಸೂರಿನ ಸಾಹಿತ್ಯ ಶ್ರೀ ಪ್ರಶಸ್ತಿ ಮತ್ತು ಅತ್ತಿಮೊಬ್ಬೆ ಪ್ರಶಸ್ತಿ. ನೀವು ಕೇಳ್ಬೋದು, ಮ್ಯಾಮ್ ಇವರು ಕವಿಕೃತಿ ಪರಿಚಯವನ್ನ ಕೇಳ್ತಾರಾ ನಮಗೆ ಎಕ್ಸಾಮಲ್ಲಿ ಅಂತ? ಇಲ್ಲ ಮಕ್ಕಳೇ, ಇವರ ಕವಿಕೃತಿ ಪರಿಚಯವನ್ನ ಕೇಳಲ್ಲ, ಸುಮ್ಮನೆ ನಿಮ್ಮ ಜ್ಞಾನಕ್ಕೋಸ್ಕರ ತಿಳ್ಕೊಂಡಿರಿ ಅಷ್ಟೇ. ಓಕೆನಾ? ಬನ್ನಿ ಮಕ್ಕಳೇ, ಹಾಗಿದ್ರೆ ಗದ್ಯದ ನಾವು ಆಶಯವನ್ನ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ನಮ್ಮ ವಿಜಯಶ್ರೀ ಸಬರದವರು? ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಗೊತ್ತಿರಬೇಕು ಮಕ್ಕಳೇ, ಮಹಿಳೆಯರಿಗೆ ಏನು ದೌರ್ಜನ್ಯಗಳಾಗುತ್ತೆ, ಅವ್ರ ಮೇಲೆ ಏನು ಶೋಷಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಏನಪ್ಪ ಶೋಷಣೆ ಆಗುತ್ತೆ? ನಿಮಗೆ ಗೊತ್ತಿದೆ, ಹಳೆ ಕಾಲದಲ್ಲಿ ಏನಾಗ್ತಿತ್ತು ಗೊತ್ತಾ? ಗಂಡು ಮತ್ತು ಹೆಣ್ಣು ಅಂತ ಹೇಳಿ ಭೇದ ಭಾವ ಮಾಡ್ತಿದ್ರು. ಹೆಣ್ಣೇನಾದರೂ ಹುಟ್ಟುತ್ತೆ ಅಂದರೆ ಭ್ರೂಣದಲ್ಲಿ ಅದರ ಹತ್ಯೆಯನ್ನು ಮಾಡ್ತಿದ್ರು, ತಿಳ್ಕೊಂಡ್ಬಿಡ್ತಿದ್ರು, ಭ್ರೂಣದಲ್ಲಿ ಹತ್ಯೆಯನ್ನು ಮಾಡ್ತಿದ್ರು. ಹೆಣ್ಣು ಬೇಡ ಅಂತಿದ್ರು, ಅಥವಾ ಅನವಶ್ಯಕವಾಗಿ ಏನು ಮಾಡ್ತಿದ್ರು, ಗಂಡು ಮಗು ಬೇಕು ಅಂತ ಹೇಳಿ 5-6 ಹೆಣ್ಣು ಮಕ್ಕಳನ್ನ ಏನು ಮಾಡ್ತಿದ್ರು, ಬೇಡವಾದ ಮಕ್ಕಳುಗಳನ್ನ ಹುಟ್ಟಿಸ್ತಾ ಇದ್ರು, ಅದು ಕೂಡ ಮಾಡ್ತಾ ಇದ್ರು. ಆಮೇಲೆ ಶ್ರಮಿಕರ ಒಂದು ಸ್ಥಿತಿಗತಿ ನೋಡಿದಾಗ ಗಂಡಾಳಿಗೆ ಜಾಸ್ತಿ ದುಡ್ಡು ಕೊಡ್ತಿದ್ರು, ಹೆಣ್ಣಾಳಿಗೆ ಕಡಿಮೆ ದುಡ್ಡು ಕೊಡ್ತಿದ್ರು, ಹೆಣ್ಮಕ್ಳಿಗೆ ಜಾಸ್ತಿ ವಿದ್ಯಾಭ್ಯಾಸ ಮಾಡುವಂಥ ಅವಕಾಶ ಇರಲಿಲ್ಲ. ಇವೆಲ್ಲ ಹೆಣ್ಮಕ್ಳ ಮೇಲಾದಂಥ ದೌರ್ಜನ್ಯಗಳು ಅಥವಾ ಶೋಷಣೆಗಳು ಅಂತ ಹೇಳಿ. ಶೋಷಣೆ ಅಂತಂದರೆ ಅವರಿಗೆ ಎಕ್ಸ್ಪ್ಲಾಯ್ಟ್ ಮಾಡೋದು ಅಂತ ಹೇಳ್ತಿರಲ್ಲ, ಅದು ಇರುತ್ತೆ. ಹಾಗಿದ್ರೆ ಇಲ್ಲಿ ಅವರು ಹೇಗೆ ಹೆಣ್ಣಿನ ಶೋಷಣೆ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಬರೀತಾ ಇದ್ದಾರೆ, ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಈ ಒಂದು ಪದ್ಯದ ಪ್ರವೇಶವನ್ನ ಮಾಡೋಣ.
ಏನಪ್ಪ ಪ್ರವೇಶ ಅಂತ ಹೇಳಿದರೆ, ನಾನು ಈಗಾಗಲೇ ಹೇಳಿದೆ, ಭ್ರೂಣ ಹತ್ಯೆ ಬಗ್ಗೆ ಹೇಳಿದೆ. ಮತ್ತು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಶ್ರಮಿಕರ ಬದುಕು ಹೇಗಿದೆ, ಅವರ ಒಂದು ಬದುಕಿನಲ್ಲಿ ಏನಾಗುತ್ತೆ ಅನ್ನೋದನ್ನು ಈ ಒಂದು ಪದ್ಯದ ಮೂಲಕ ನಮ್ಮ ಕವಯತ್ರಿಯಾದಂಥ ವಿಜಯಶ್ರೀ ಸಬರದವರು ಹೇಳಿದ್ದಾರೆ. ಬನ್ನಿ, ಹಾಗಿದ್ರೆ ಈಗ ಪದ್ಯ ಭಾಗವನ್ನು ಪ್ರವೇಶ ಮಾಡೋಣ. ಬನ್ನಿ ಮಕ್ಕಳೇ. ಹಾಗಿದ್ರೆ ನಾವು ಇವತ್ತಿನ ಪದ್ಯ ಭಾಗದಲ್ಲಿ ಮೊದಲನೆಯ ಮೊದಲನೆಯ ಸಾಲುಗಳನ್ನು ನೋಡೋಣ. ಏನಪ್ಪ ಈ ಸಾಲುಗಳು ಅಂದರೆ, ಒಡೆಯನ ಅಂಗಳದಲ್ಲಿ ನೋಡಿ, ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನದುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುವ ಸಂಭ್ರಮ ಇಳೆಗೆ, ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಗೊತ್ತಾ, ಇಲ್ಲಿ ಒಂದು ಮಗು, ಚಿಕ್ಕ ಹುಡುಗಿ, ಅಂದರೆ ಒಂದು 8 ವರ್ಷ 9 ವರ್ಷ ಅಂತ ಅಂದ್ಕೊಳ್ಳಿ, ಎಷ್ಟು ವರ್ಷ ಅಂತ ಕೊಟ್ಟಿಲ್ಲ, ಚಿಕ್ಕ ಹುಡುಗಿ. ಅವಳೇನಾಗಿದೆ ಅಂತ ಹೇಳಿದ್ರೆ, ಒಡೆಯ ಅಂದರೆ ಯಾರು, ಅವರ ಒಂದು, ನೀವೇ ಯಾರ್ದಾದ್ರೂ ಮನೆಗೆ ಹೋದರೆ ದೊಡ್ಡವರು ಅಂತ ಹೇಳ್ತೀವಲ್ಲ, ಈಗ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಆ ಮಗು ಏನಾಗಿದೆ ಅಂದರೆ ಆ ಮನೆಗೆ ಕೆಲಸಕ್ಕೆ ಹೋಗಿದೆ. ಕೆಲಸಕ್ಕೆ ಹೋದಾಗ ಆ ಮನೆ ಮಾಲೀಕರನ್ನ ಒಡೆಯರು ಅಥವಾ ಮನೆ ಯಜಮಾನರು ಅಂತ ಹೇಳ್ತೀವಲ್ಲ, ಹಾಗೆ ಆ ಮಗು ಏನಾಗಿದೆ, ಕೆಲಸಕ್ಕೆ ಹೋಗಿದೆ. ಆ ಕೆಲಸಕ್ಕೆ ಹೋದಾಗ ಆ ಮನೆಯಲ್ಲಿ ಏನಾಗಿದೆ ಅಂತಂದರೆ ತುಂಬ ಹಬ್ಬದ ವಾತಾವರಣ ಅಂದರೆ ಮನೆ ಮುಂದೆ ಎಲ್ಲ ರಂಗೋಲಿ ಇದೆ. ಅಲ್ಲೇನಾಗಿದೆ, ಮಾವಿನಕಾಯಿ ಏನಾಗ್ತಾ ಇದೆ, ಇಲ್ಲಿ ಏನಾಗ್ತಾ ಇದೆ, ಫಲವಾಗಿದೆ, ಅಲ್ಲಿ ಫಲ ಬಂದಿದೆ ಅಂತ ಹೇಳ್ತೀವಲ್ಲ ಹಾಗೆ. ಆಮೇಲೆ ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು ಅಂತ ಹೇಳಿದ್ರೆ, ಹಕ್ಕಿಗಳೆಲ್ಲ ಹಾರಾಡ್ತವೆ, ಬೆಳಗಿನ ಹೊತ್ತಾಗಿದೆ ಅಲ್ವಾ, ಹಕ್ಕಿಗಳೆಲ್ಲ ಹಾರಾಡ್ತಾ ಇದೆ. ಮೈ ತುಂಬಿ ನಿಂತ ಮಾವಿನ ಮರಗಳು ಅಂದರೆ ಮಾವಿನ ಮರದಲ್ಲಿ ಏನಾಗಿದೆ ಅಂತಂದರೆ ಫಲ ಬಂದಿದೆ ಅಂತ ಹೇಳೋದಕ್ಕೆ. ನಿಮ್ಗೆ ಗೊತ್ತಿರಬೇಕು, ವಸಂತ ಕಾಲ ಅಂದರೆ ನಮ್ಮ ಚೈತ್ರ ಮಾಸ ಎಲ್ಲ ಬಂದಾಗ ಏನಾಗುತ್ತೆ, ಮಾವಿನಕಾಯಿಗಳೆಲ್ಲ ಬರುತ್ತಲ್ವಾ, ಅದು. ಓಕೆ, ಇಲ್ಲಿ ಮನ ತುಂಬಿ ಹಾಡುವ ಕೋಗಿಲೆಗಳು ಅಂದರೆ ಮಾವಿನಕಾಯಿ ಇದ್ದರೆ ಕೋಗಿಲೆ ಇರುತ್ತಲ್ವ, ಅದರ ಈಚನ್ನು ತಿಂದು ಕೋಗಿಲೆ ಕುಹು ಕುಹು ಅಂತ ಕೂಗುತ್ತಲ್ವ, ಹಾಗೆ ಕೋಗಿಲೆಗಳ ಧ್ವನಿ ಕೇಳ್ತಾ ಇದೆ. ಅಲ್ಲಿ ಮನೆಯಲ್ಲಿ ಏನಾಗ್ತಾ ಇದೆ ಅಂದರೆ ಕಡಲುಕ್ಕಿ ಹರಿಯುವ ಸಂಭ್ರಮ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರ ಮನೇಲಿ ಎಷ್ಟು ಸಂಭ್ರಮ ಇದೆ ಅಂದರೆ, ಕಡಲು ಅಂತಂದ್ರೇನು, ಸಮುದ್ರ, ಸಾಗರ, ಅಬ್ದಿ ಅಂತೆಲ್ಲ ಹೇಳ್ತೀವಲ್ವ, ಆ ಒಂದು ಕಡಲು ಏನಾಗ್ತಾ ಇದೆ, ಉಕ್ಕಿ ಹರಿತಾ ಇದೆ, ಅಂದರೆ ತುಂಬ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇಳೆಗೆ ಅಂತ ಹೇಳಿ ಒಂದು ಬಂದಿದೆ, ಇಳೆಗೆ ಅಂತ ಹೇಳಿ ಬಂದಿದೆ. ಇಳೆ ಅಂದರೆ ನಿಮ್ಗೆ ಗೊತ್ತು, ಭೂಮಿ ಅಲ್ವಾ, ಭೂಮಿ, ವಸುಂಧರೆ, ವಸುದೆ, ಇವೆಲ್ಲ ಏನು ಭೂಮಿಗೆ ಇರುವಂಥ ಏನು ಸಮಾನಾರ್ಥಕ ಪದಗಳು. ಕೇಳ್ತಾರಾ ಮೇಡಮ್ ಅಂತ ಹೇಳಿರ್ಬೋದು, ಇಲ್ಲ ಗೊತ್ತಿರಲಿ ನಿಮ್ಮ ಜ್ಞಾನಕ್ಕೋಸ್ಕರ ಹೇಳಿದ್ದೀನಿ ಅಷ್ಟೇ. ಇಲ್ಲಿ ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ ಅಂತ ಹೇಳ್ತಾ ಇದ್ದಾರೆ. ಆ ಪುಟ್ಟ ಪೋರಿ ಏನು ಮಾಡ್ತಾ ಇದ್ದಾಳೆ, ಪಾಪ ಅವ್ರ ಮನೆಯಲ್ಲಿ ಏನು ಮಾಡ್ತಾ ಇದ್ದಾಳೆ, ಮುಸ್ರೆ ತೆಗ್ತಾ ಇದ್ದಾಳೆ. ಬರುತ್ತೆ ಈಗ ಮುಂದೆ ಏನು ಮಾಡ್ತಾ ಇದ್ಲು ಅಂತ ಹೇಳಿ. ಇಲ್ಲಿ ನೋಡಿ, ಪೋರಿ ಅಂತ ಇದೆ. ಪೋರಿ ಅಂದರೆ ಚಿಕ್ಕ ಹುಡುಗಿ. ಇದು ನಾರ್ತ್ ಕರ್ನಾಟಕ ಅಂದರೆ ಈಗ ನಮ್ಮ ಮರಾಠಿ ಭಾಷೆ ಇನ್ಫ್ಲೂಯೆನ್ಸ್ ಇರುವಂಥ ಭಾಗದಲ್ಲಿ ಏನು ಮಾಡ್ತಾರೆ, ಪೋರ ಅಂದರೆ ಹುಡುಗ, ಪೋರಿ ಅಂದರೆ ಹುಡುಗಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲೇನಾಗಿದೆ, ಚಿಕ್ಕ ಹುಡುಗಿಗೆ ಏನಾಗಿದೆ ನೋಡಿ ಮಕ್ಕಳೇ, ಮತ್ತೊಂದ್ಸತಿ ಹೇಳ್ತೀನಿ. ಇಲ್ಲಿ ಒಡೆಯನ ಅಂಗಳ, ಒಡೆಯ ಅಂತಂದರೆ ಯಜಮಾನ ಅಂತ ಹೇಳ್ತೀವಿ, ಯಾರ ಮನೇಲಿ ಕೆಲಸ ಮಾಡ್ತಿರ್ತೀವಿ ಅವರ ಒಂದು ಯಜಮಾನ ಅಂತ ಹೇಳ್ತೀವಿ. ಯಜಮಾನನ ಮನೆ ಅಂಗಳದಲ್ಲಿ ಏನಾಗಿದೆ, ಮಾವಿನ ಮರಗಳೆಲ್ಲ ಮೈ ತುಂಬಿ ನಿಂತಿವೆ, ಅಂದರೆ ಫಲ ಬಂದಿದೆ. ಮೈ ತುಂಬಿ ನಿಲ್ಲೋದು ಅಂದರೆ ಏನು ಅಂದರೆ, ಆ ಮಾವಿನ ಮರದಲ್ಲಿ ಫಲಗಳು ಬಂದಿದೆ ಅಂತ ಹೇಳ್ತೀವಿ. ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಹಕ್ಕಿಗಳೇನಾಗ್ತಾ ಇದೆ, ರೆಕ್ಕೆಯನ್ನು ಬಿಚ್ಚಿ ಹಾರಾಡ್ತಾ ಇದೆ ಅಂತಂದರೆ ಸಂತೋಷವಾಗಿದೆ ಅಂತ ಹೇಳಿ ತಿಳ್ಕೊಳ್ಳಿ. ಮನದುಂಬಿ ಹಾಡುವ ಕೋಗಿಲೆಗಳು, ಮನಸ್ಸಿನಿಂದ ಕೋಗಿಲೆ ಏನಾಗ್ತಾ ಇದೆ, ಹಾಡ್ತಾ ಇದೆ ಅಂತ ಹೇಳಿ. ಇಲ್ಲಿ ಕಡಲುಕ್ಕಿ ಹರಿಯುವ ಸಂಭ್ರಮ ಇಳೆಗೆ, ಇಲ್ಲೇನಾಗಿದೆ, ಕಡಲೇನಾಗ್ತಾ ಇದೆ, ಉಕ್ಕಿ ಹರಿತಾ ಇದೆ, ಅಂದರೆ ಕಡಲು ಉಕ್ಕೋದು ಅಂತಂದರೆ ಜಾಸ್ತಿ ಸಂತೋಷ ಇದೆ ಅಂತ ಸಂಭ್ರಮ ಇದೆ. ಸಂಭ್ರಮ ಅಂದರೆ ಸಡಗರ ಅಂತ ಹೇಳ್ತೀವಲ್ಲ ಅದು. ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ, ಇಲ್ಲೊಂದು ಚಿಕ್ಕ ಹುಡುಗಿ ಇದ್ದಾಳೆ, ಅವಳಿಗೆ ಏನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲೇನಾಗಿದೆ, ಅವ್ರ ಮನೆ ಮುಂದೆ ಏನು ಮಾಡಿದ್ದಾರೆ, ಸಂಭ್ರಮ ಇದ್ದಾಗ, ನಿಮ್ಮ ಮನೇಲಿ ಹಬ್ಬ ಎಲ್ಲ ಇದ್ದಾಗ ಏನು ಮಾಡ್ತೀವಿ ನಾವು, ರಂಗೋಲೆ ಹಾಕ್ತೀವಲ್ವಾ, ಅವ್ರ ಮನೆ ಮುಂದೆ ರಂಗೋಲೆ ಎಲ್ಲ ಬಿಡಿಸಿದ್ದಾರೆ. ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ, ಚಿತ್ತಾರ ಬಿಡಿಸಿದ ನವಿಲು, ಹೊರಗೆ ಇವಳು ಹಾಲುಗಲ್ಲದ ಹಸುಳೆ, ಏನು ಮಾಡ್ತಾಳೆ, ಮುಸುರೆ ತಿಕ್ಕುತ್ತಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಅವ್ರ ಮನೇಲಿ ಏನಾಗಿದೆ, ಹಬ್ಬದ ವಾತಾವರಣ, ಹಬ್ಬದ
ಸಂಭ್ರಮ ಇದೆ. ಆ ಸಂಭ್ರಮದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಣ್ಣ ಬಣ್ಣದ ಚಿತ್ತಾರದ ಬಟ್ಟೆಗಳನ್ನ ಅವ್ರ ಮನೆ ಮಕ್ಕಳೆಲ್ಲ ಹಾಕೊಂಡಿದ್ದಾರೆ. ಅದೇ ವಯಸ್ಸಿನ ಮಕ್ಕಳು ಇರ್ತಾರಲ್ವ ಅವ್ರ ಮನೆಯಲ್ಲಿ, ಅವರೆಲ್ಲ ಬಣ್ಣದ ಬಟ್ಟೆಗಳನ್ನ ಹಾಕೊಂಡಿದ್ದಾರೆ, ಹಾಕೊಂಡು ಓಡಾಡ್ತಾ ಇದ್ದಾರೆ. ಹಬ್ಬದ ಸಂಭ್ರಮವನ್ನ ಏನ್ ಮಾಡ್ತಾ ಇದ್ದಾರೆ, ಆಸ್ವಾದಿಸ್ತಾ ಇದ್ದಾರೆ, ಅಂದ್ರೆ ಅನುಭವಿಸ್ತಾ ಇದ್ದಾರೆ. ಆದ್ರೆ ಈ ಚಿಕ್ಕ ಮಗು ಏನ್ ಮಾಡಿದೆ, ಹಾಲುಗಲ್ಲದ ಹಸುಳೆ ಅಂದ್ರೆ ತುಂಬಾ ಎಳೆಯ ಮಗು, ಚಿಕ್ಕ ಮಗು ಅಂತ ಹೇಳೋದಕ್ಕೆ ಅಂದ್ರೆ ಒಂದು 7-8 ವರ್ಷ ಅದು ಮಗು ಅಂತ ಅನ್ಕೊಳ್ಳಿ. ಅವಳು ಏನ್ ಮಾಡ್ತಾಳೆ, ಮುಸುರೆ ತಿಕ್ಕುತ್ತಿದ್ದಾಳೆ. ಮುಸುರೆ ತಿಕ್ಕೋದು ಅಂತಂದ್ರೆ ಈ ಎಂಜಿಲ್ ಪಾತ್ರೆ ಇರುತ್ತಲ್ಲ, ಪಾತ್ರೆ ಉಜ್ಜೋದು ಅಂತ ಹೇಳ್ತೀವಲ್ಲ, ಆ ಪಾತ್ರೆಯನ್ನ ಕ್ಲೀನ್ ಮಾಡ್ತಾ ಇದ್ದಾಳೆ ಆ ಮಗು. ಯಾಕಪ್ಪ ಅವಳು ಕ್ಲೀನ್ ಮಾಡ್ತಾ ಇದ್ದಾಳೆ ಅಂದ್ರೆ ಅವಳ ತಾಯಿಗೆ ಏನಾಗಿದೆ, ಇಲ್ಲಿ ಹುಷಾರಿಲ್ಲ. ಅವಳ ತಾಯಿಗೆ ಹುಷಾರಿಲ್ಲ. ಅವಳ ತಾಯಿಗೆ ತುಂಬಾ ಕೆಮ್ಮಾಗಿ ಅವಳು ಏನ್ ಮಾಡಿದೆ, ಗುಡಿಸಲಲ್ಲಿ ಮಲ್ಕೊಂಡಿದ್ದಾಳೆ. ಅವಳ ಪರವಾಗಿ, ತಾಯಿಯ ಪರವಾಗಿ ಈ ಚಿಕ್ಕ ಮಗು ಬಂದಿದೆ. ಮತ್ತೊಂದ್ಸತಿ ಹೇಳ್ತೀನಿ ನೋಡಿ, ಅವ್ರ ಮನೆ ಮುಂದೆ ರಂಗೋಲಿ ಬಿಡಿಸಿದ್ದಾರೆ. ಎಂತದ್ದು, ನವಿಲಿನ ಚಿತ್ತಾರ ಇರುವಂತ ರಂಗೋಲಿಯನ್ನ ಬಿಡಿಸಿದ್ದಾರೆ. ಮತ್ತೆ ಒಳಗಿನ ಹೊರಗಿನ ಸಂಭ್ರಮದಲ್ಲಿ ಎಲ್ಲಾ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು, ಹೊಸ ಬಟ್ಟೆಗಳನ್ನ, ಆ ಬಟ್ಟೆ ಮೇಲಿಂದ ಬಣ್ಣದ ಚಿಟ್ಟೆಗಳಿದೆ ಅಂತ ಬಟ್ಟೆಯನ್ನ ಹಾಕೊಂಡು ಹೊರಗೆ ಏನ್ ಮಾಡ್ತಾ ಇದ್ದಾರೆ, ಒಳಗೆ ಹೊರಗೆ ಅವರು ಓಡಾಡ್ತಾ ಇದ್ದಾರೆ. ಆದ್ರೆ ಈ ಮಗು ಹೊರಗಡೆ ಕುತ್ಕೊಂಡು ಪಾತ್ರೆಯನ್ನ ತಿಕ್ತಾ ಇದ್ದಾಳೆ. ಹಾಲುಗಲ್ಲದ ಹಸುಳೆ ಅಂತಂದ್ರೆ ತುಂಬಾ ಎಳೆಯ ಹುಡುಗಿ, ಚಿಕ್ಕ ಮಗು. ಅಂದ್ರೆ ಚಿಕ್ಕ ಮಗು ಅಂದ್ರೆ ತೀರಾ ಚಿಕ್ಕ ಪುಟ್ಟ ಮಗು ಅಲ್ಲ, 7-8 ವರ್ಷ ಅಂತ ಅನ್ಕೊಳ್ಳಿ. 6ರಿಂದ 7 ವರ್ಷ 8 ವರ್ಷ ಈ ತರ ಮಗು ಇರುತ್ತಲ್ಲ, ಹಂಗೆ ಹಾಲುಗಲ್ಲದ ಹಸುಳೆ ಮುಸುರೆ ತಿಕ್ಕುತ್ತಿದ್ದಾಳೆ. ಮುಸುರೆ ತಿಕ್ಕೋದಂದ್ರೆ ಪಾತ್ರೆ ಕ್ಲೀನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಬಾಗಿಲಲ್ಲಿ ಬಳಕುವ ಮಾವಿನೆಲೆಯ ತೋರಣ. ಅವ್ರ ಮನೆ ಮುಂದೆ ಏನಾಗಿದೆ, ಬಾಗಿಲಲ್ಲಿ ಮಾವಿನೆಲೆಯ ತೋರಣ ಇದೆ. ನಿಮ್ಮನೇಲಿ ಹಬ್ಬ ಇದ್ದಾಗ ಏನ್ ಮಾಡ್ತೀರಾ, ಮೊದಲು ತೋರಣವನ್ನ ಕಟ್ತೀವಲ್ವಾ, ನಾವೇನ್ ಮಾಡ್ತೀವಿ, ನಾವು ಮಾವಿನ ಎಲೆಯ ತೋರಣವನ್ನ ಕಟ್ತೀವಿ. ಹಾಗೆ ಅವ್ರ ಮನೆಯಲ್ಲೂ ಕೂಡ ಬಾಗಿಲಲ್ಲಿ ಬಳಕುವ ಮಾವಿನೆಲೆಯ ತೋರಣ, ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳು ನಗೆ. ಏನಾಗ್ತದೆ, ಮುಗುಳು ನಗೆ ಬೀರ್ತಾ ಇದೆ. ಎಲ್ಲಿ, ಹೂವು. ಯಾಕೆ ಹೇಳಿ, ನಾವು ಹೂ ತಂದಿರ್ತೀವಲ್ಲ, ಹೂ ತಂದು ಬಾಗಿಲಿಗೆಲ್ಲ ಹಾಕ್ತಿವಿ, ಮನೆಯಲ್ಲೆಲ್ಲ ತಗೋತೀವಲ್ವ, ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಕ್ಕೆಲ್ಲ ಇಡ್ತೀವಲ್ವ. ಓಕೆ, ಅದಕ್ಕೆ ಇಲ್ಲೇನ್ ಮಾಡ್ತಾರೆ, ಮಲ್ಲಿಗೆ ಹೂ ಏನಾಗ್ತಾ ಇದೆ, ನಗ್ತಾ ಇದೆ. ಹೊಳೆವ ರಂಗವಲಿಯಲ್ಲಿ ಥಳಥಳಿಸುವ ಬಾಲರವಿ. ನೋಡಿ, ಬಾಲರವಿ ಅಂತ ಇದೆ. ಏನಪ್ಪ ಮ್ಯಾಮ್, ಚಿಕ್ಕ ರವಿ ದೊಡ್ಡ ರವಿ ಅಂತೆಲ್ಲ ಇರ್ತಾರ? ರವಿ ಅಂದ್ರೆ ಇಲ್ಲಿ ಸೂರ್ಯ, ಭಾನು, ಆದಿತ್ಯ, ಭಾಸ್ಕರ ಇವೆಲ್ಲ ಸೂರ್ಯನಿಗಿರುವಂತಹ ಸಮಾನಾರ್ಥಕ ಪದಗಳು. ಬಾಲರವಿ ಅಂದ್ರೆ ಎಳೆ ಬಿಸಿಲು ಅಂತ ಹೇಳ್ತೀವಲ್ವಾ. ಒಂದು 6:30 7:30 ಇರುತ್ತಲ್ವಾ, 8 ಒಳಗಡೆನೆ ಇರುವಂತ, ಅಂದ್ರೆ ಆ ಒಂದು ಚಿಕ್ಕದಾದ ಎಳೆ ಬಿಸಿಲು ಅಂತ ಹೇಳ್ತೀವಲ್ಲ, ಅಂಥ ರವಿ, ಅಂಥ ಎಳೆ ಬಿಸಿಲಿನ ರವಿ ಬಂದಿದ್ದಾನೆ. ಅಂದ್ರೆ ಈ ಮಗು ಅಷ್ಟು ಬೇಗ ಬಂದಿದೆ ಇವ್ರ ಮನೇಲಿ ಕೆಲಸ ಮಾಡೋದಕ್ಕೆ. ನೋಡಿ ಇಲ್ಲಿ ಹೊಳೆವ ರಂಗವಲಿಯಲ್ಲಿ ಥಳಥಳಿಸುವ. ನೋಡಿ ಇಲ್ಲಿ ಮತ್ತೊಂದು ಪದ ಬಂದಿದೆ ನೋಡಿ, ಥಳಥಳಿಸುವ. ಥಳಥಳಿಸುವ ಒಂದೇ ಪದ 2 ಸತಿ ಬಂದಿದೆ. ಇದನ್ನೇನಂತ ಹೇಳ್ತೀವಿ, ಇದು ದ್ವಿರುಕ್ತಿ. ಆದ್ರೆ ಇದು ಥಳ ಮತ್ತು ಥಳ ಅಂತ ಬಂದಿದೆ. ಥಳ ಅನ್ನೋದಕ್ಕೆ ಏನು ಅರ್ಥ ಇಲ್ಲ, ಅದಕ್ಕೆ ಇದನ್ನ ಅನುಕರಣವೇಯ ಅಂತ ತಗೊಳ್ಳಿ ಮಕ್ಕಳೇ. ಓಕೆನಾ, ಇದನ್ನ ಏನಂತ ಹೇಳ್ಬೇಕು, ಅನುಕರಣವೇಯ. ನಿಮಗೆ ಗೊತ್ತಿದೆ ಈಗಾಗಲೇ, ನಮಗೆ ಒಂದು ಪದ 2 ಸತಿ ಬಂದಾಗ ನಾವು ದ್ವಿರುಕ್ತಿ ಅಂತೀವಿ. ಆದ್ರೆ ಆ ಪದಕ್ಕೆ ಶಬ್ದದ ಒಂದು ಇಫೆಕ್ಟ್ ಕೊಟ್ಟಾಗ, ಅಂದ್ರೆ ಶಬ್ದದ ಸಾಹಿತ್ಯವನ್ನ ಕೊಟ್ಟಾಗ ಅದನ್ನೇನಂತ ಹೇಳ್ತೀವಿ, ನಾವು ಅನುಕರಣವೇಯ ಅಂತ ಹೇಳ್ತೀವಿ. ಓಕೆನಾ, ಹಾಗಿದ್ರೆ ಈ ತರ ಮತ್ತೆ ಯಾವ್ದು ಬರುತ್ತೆ ಹೇಳಿ? ಸರಸರ, ಪರಪರ, ಕಟಕಟ ಇವೆಲ್ಲ ಏನಾಗುತ್ತೆ ಅಂದ್ರೆ ಅನುಕರಣವೇಯಗಳು ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಬಾಲರವಿ ಅಂದ್ರೆ ಚಿಕ್ಕ ರವಿ, ಪುಟ್ಟ ರವಿನ ಇಲ್ಲ, ಏನು ಎಳೆ ಬಿಸಿಲು ಅಂದ್ರೆ ಮುಂಜಾನೆ ಬೇಗ ಇರುತ್ತಲ್ವಾ, ಎಳೆ ಬಿಸಿಲಿಗೆ ಬಾಲರವಿ. ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ ಅಂದ್ರೆ ಅದನ್ನೆಲ್ಲ ನೋಡಿ ಅವಳು ಸುಮ್ಮನೆ ಆಗ್ಬಿಟ್ಟಿದ್ದಾಳೆ. ಮೂಕ ವಿಸ್ಮಿತಳಾಗೋದು ಅಂದ್ರೆ ಸುಮ್ಮನೆ ಇದ್ದು ನೋಡ್ತಾ ಇದ್ದಾಳೆ ಅದನ್ನ ಅಂತ ಹೇಳಿ, ಒಂಥರ ಆಶ್ಚರ್ಯದಿಂದ ನೋಡ್ತಾ ಇದ್ದಾಳೆ. ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ನೋಡಿ, ಮತ್ತೆ ಇಲ್ಲಿ ಒಂದೇ ಪದ 2 ಸತಿ ಬಂತು. ಮತ್ತೆ ಮತ್ತೆ ಅನ್ನೋದು ಇಲ್ಲಿ 2 ಸತಿ ಬಂತು, ಇದು ದ್ವಿರುಕ್ತಿ. ಇಲ್ಲಿ ಥಳಥಳಿಸು ಅನ್ನೋದು ಅನುಕರಣವೇಯ. ಓಕೆನಾ ಮಕ್ಕಳೇ, ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ಯಾಕಪ್ಪ ಮತ್ತೆ ಮತ್ತೆ ನೋಡ್ತಾ ಇದ್ದಾಳೆ ಅಂದ್ರೆ, ನೋಡು ಇವರಿಗೆಲ್ಲ ಹೆಂಗ್ ಹಬ್ಬ ಇದೆ, ಇವರೆಲ್ಲ ಎಷ್ಟು ಸಂಭ್ರಮವಾಗಿದ್ದಾರೆ, ನಮ್ಮ ಮನೇಲಿ ಏನಾಗಿದೆ ಅಂತ ಅವಳಿಗೆ ಕ್ವಶನ್ ಬರ್ತಾ ಇದೆ ಮನಸ್ಸಲ್ಲಿ ಅಲ್ವಾ? ಹೌದಾ? ಸರಿ, ಹಾಗಿದ್ರೆ ಮಕ್ಕಳೇ ಈಗ ಮುಂದಿನ ಭಾಗವನ್ನ ನೋಡೋಣ. ಏನಾಗಿದೆ ಅಂತ ಹೇಳಿದ್ರೆ, ಅವರ ಅಮ್ಮ ಗುಡಿಸಲಿನಲ್ಲಿ, ಹೇಳಿದ್ನಲ್ಲ ಅವರ ಅಮ್ಮ ಹುಷಾರಿಲ್ಲ, ಅದಕ್ಕೋಸ್ಕರ ಅವರ ಅಮ್ಮನ ಪರವಾಗಿ ಇವಳು ಬಂದು ಯಜಮಾನನ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾಳೆ,
ಅವಳು ಮುಸ್ರೆನ ತಿಕ್ತಾ ಇದ್ದಾಳೆ. ಮುಸ್ರೆ ತಿಕ್ಕೋದು ಅಂದರೆ ಕ್ಲೀನ್ ಮಾಡೋದು, ಪಾತ್ರೆನ ಕ್ಲೀನ್ ಮಾಡೋದು ಅಂತ ಅನ್ಕೊಳ್ಳಿ. ಗುಡಿಸಿಲಿನಲ್ಲಿ ಗೂರುತ್ತಾ ಅಮ್ಮ ಮಲಗಿದ್ದಾಳೆ, ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ, ಕತ್ತಲೆ ಗೌ ಎನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೆ ಹೆದರಿಕೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವ್ರ ಗುಡಿಸಲಿದೆ, ಆ ಗುಡಿಸಲಲ್ಲಿ ಅವರಮ್ಮ ಮಲಗಿದ್ದಾಳೆ. ಗೂರುತ್ತಾ ಅಂದರೆ ಕೆಮ್ತೀವಲ್ವಾ, ಕೆಮ್ಕೊಂಡು ಅವರಮ್ಮ ತುಂಬ ಹುಷಾರಿಲ್ಲ ಇರಬೇಕು, ಅದಕ್ಕೆ ಅವಳು ಮಲಗಿದ್ದಾಳೆ. ಆವಾಗ ಅವ್ರ ಅಮ್ಮನ ತೂತು ಬಿದ್ದ ಸೀರೆ ಅಂದರೆ ಅವರ ಅಮ್ಮನ ಸೀರೆ ಎಲ್ಲ ಹರಿದೋಗಿದೆ. ತೂತು ಬಿದ್ದಿದೆ ಅಂದರೆ ಅಲ್ಲಲ್ಲಿ ಹರಿದೋಗ್ಬಿಟ್ಟಿದೆ. ಆ ಸೀರೆಯಲ್ಲಿ ಬಾಲರವಿ ಬರ್ತಾ ಇಲ್ಲ. ಅಂದರೆ ಅವರಿಗೆ ಏನು ಅಂದರೆ ಆ ಬಡತನದ ಸ್ಥಿತಿಯಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಬಾಲರವಿ ಬರೋದು ಅಂದರೆ ಅವರು ಹೊಸತನವನ್ನು ಕಾಣ್ತಾ ಇಲ್ಲ. ಅವಳ ಅಮ್ಮನ ಸೀರೆ ತೂತು ಬಿದ್ದಿದೆ ಅಂದರೆ ತುಂಬ ಬಡತನ ಇದೆ ಅಂತ ಹೇಳ್ತಾ ಇದೆ. ಅವಾಗ ಸುಣ್ಣ ಕಾಣದ ಗೋಡೆಗಳು, ಏನು ಮ್ಯಾಮ್ ಸುಣ್ಣನೇ ಹಚ್ಚಿಲ್ವಾ? ಆ ಸುಣ್ಣ ಹಚ್ಚಕ್ಕೆ ಆಗದೆ ಇರೋಂಥ ಗೋಡೆಗಳಿದೆ ನೋಡಿ. ಅವ್ರ ಮನೆ ಗುಡಿಸಲು ಹೆಂಗಿರುತ್ತೆ ಅಂದರೆ ತುಂಬ ಕತ್ಲಾಗಿದೆ ಅಂತೆ, ಅಲ್ಲಿ ತುಂಬ ಬೆಳಕೆ ಬರ್ತಾ ಇಲ್ವಂತೆ. ಅಂತ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ಮುಖ ಮುಚ್ಕೊಳ್ಳೋದು ಅಂದರೆ ಹಿಂಗೆ ಮುಖ ಮುಚ್ಕೊಂಡ್ವಾ? ಇಲ್ಲ, ಆ ಗೋಡೆಗಳು ಏನಾಗಿದೆ ಅಂತಂದರೆ ಕಳೆ ಬಿಟ್ಬಿಟ್ಟಿದೆ, ಅಂದರೆ ಅದು ಒಂಥರ ತುಂಬ ಕೆಟ್ಟದಾಗಿ ಕಾಣಿಸ್ತಾ ಇದೆ ಅಂತ ಹೇಳೋಕ್ಕೆ ಆ ಥರ ಹೇಳ್ತಾ ಇದ್ದಾರೆ. ಕತ್ತಲೆ ಗವ್ವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ. ನೋಡು, ಇಂಥ ಬಡತನದಲ್ಲಿ ಕೂಡ ಬರೋದಕ್ಕೆ ವಸಂತ ಅಂದರೆ ಒಳ್ಳೆ ಕಾಲ, ಒಳ್ಳೆ ಮಾಸ, ಒಳ್ಳೇದು ಅಂತ ಹೇಳೋದು. ಇದನ್ನೆಲ್ಲ ಬರೋದಕ್ಕೆ ಅವನಿಗೆ ಕೂಡ ಹೆದರಿಕೆ ಆಗ್ತಾ ಇದೆಯಾ ಅಂತ ಹೇಳಿ ಈ ಮಗು ಅನ್ಕೊಳ್ತಾ ಇದೆ. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಅವಾಗ ಆ ಪುಟ್ಟ ಪೋರಿ, ಆ ಚಿಕ್ಕ ಮಗು ಇದೆಯಲ್ಲ, ಆ ಮಗುಗೆ ಎಷ್ಟೊಂದು ಕ್ವಶನ್ಸ್ ಬರ್ತಾ ಇದೆ. ಏನಾಗ್ತಾ ಇದೆ ಅಂದರೆ, ಇವ್ರ ಮನೇಲಿ ನೋಡು, ಒಡೆಯನ ಮನೇಲಿ ನೋಡು ಎಷ್ಟು ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ಆದರೆ ನಮ್ಮ ಮನೇಲಿ ಯಾಕೆ ಹೀಗಾಗಿಲ್ಲ ಅಂತ ಹೇಳಿ ಕ್ವಶನ್ ಬಂತು. ಆವಾಗ ಅವಳು ತನ್ನ ತಾಯಿಯ ಸ್ಥಿತಿಗತಿಗಳನ್ನು ನೋಡಿದ್ಲು. ಅಂದರೆ ಅವರ ತಾಯಿಯ ಸೀರೆಯಲ್ಲಿ ಏನಾಗಿದೆ, ತೂತು ಬಿದ್ದಿದೆ ಅಂತ ಹರಿದೋಗಿದೆ. ಅವ್ರ ಗುಡಿಸ್ಲೆಲ್ಲ ತುಂಬ ಸುಣ್ಣನೇ ಕಾಣದೇ ಇರೋಂಗಿದೆ, ತುಂಬ ಕತ್ಲಿದೆ ಅಂತ ಹೇಳ್ತಾಳೆ. ಹಾಗೆ ಮುಂದಿನ ಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ, ನಮ್ಮ ವಿಜಯಶ್ರೀ ಸಬರದವರು ಹೇಳ್ತಾರೆ, ಇಲ್ಲಿ ನಮ್ಮ ಕುಮ್ಮಾರ, ಕಂಬಾರ, ನೇಕಾರ ಇವ್ರಿಗೆಲ್ಲರ ಸ್ಥಿತಿ ಹೇಗಿದೆ ಅಂತ ಹೇಳ್ತಾರೆ. ಇಲ್ಲಿ ಕಮ್ಮಾರನ ಕುಲುಮೆ ಉರಿಯಲಿಲ್ಲ. ಕಮ್ಮಾರ ಅಂತ ಹೇಳಿದ್ರೆ ಕಬ್ಬಿಣದ ಕೆಲಸವನ್ನ ಮಾಡ್ತಾನಲ್ವಾ, ಅವನಿಗೆ ಕಮ್ಮಾರ ಅಂತ ಹೇಳ್ತೀವಿ. ಮತ್ತೆ ಕುಂಬಾರನ ತಿಗುರುತಿರಲಿಲ್ಲ, ಅಂದ್ರೆ ಪಾಟ್ರಿ ಮೇಕರ್ ಅಂತ ಹೇಳ್ತೀವಲ್ಲ, ಮಣ್ಣಿನ ಮಡಿಕೆಯನ್ನ ಮಾಡ್ತಾರೆ, ಅವರಿಗೆ ಕುಂಬಾರ ಅಂತ ಹೇಳ್ತೀವಿ. ನೇಕಾರ ಅಂದ್ರೆ ಬಟ್ಟೆಯನ್ನ ನೇಯ್ತಾರಲ್ವಾ, ಅವರಿಗೆ ನೇಕಾರ ಅಂತ ಹೇಳಿ. ಕೇರಿಯ ಮಾರ ಅಂದ್ರೆ ಇನ್ನ ಇತರೆ ಕೆಲಸಗಳನ್ನ ಮಾಡುವಂಥವ್ರು ಇರ್ತಾರಲ್ಲ, ಇವರಿಗೆಲ್ಲರಿಗೂ ಏನಾಗುತ್ತೆ, ಇವ್ರ ಮನೆಯಲ್ಲಿ ಪಾಪ ಅಂದಿನ ದಿನ ಕೆಲಸ ಮಾಡಿದ್ರೆ ಮಾತ್ರನೇ ಅವ್ರಿಗೆ ದುಡ್ಡು, ಆ ದಿನ ಅವರು ಊಟ ಮಾಡೋದು. ಆ ಥರ ಇವರಿಗೆ ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ, ಅಂದರೆ ಅವ್ರಿಗೆ ಅವತ್ತಿನ ದಿನ ಕೆಲಸ ಸಿಗಲಿಲ್ಲ. ಒಲೆ ಹೊತ್ತೋದು ಅಂತಂದರೆ ಅವ್ರಿಗೆ ಕೆಲಸ ಇದ್ದರೆ ದುಡ್ಡು ಬರುತ್ತೆ, ದುಡ್ಡು ಬಂದರೆ ಅಂದಿನ ದಿನ ಅವ್ರ ಊಟ ಇರುತ್ತೆ, ಅವತ್ತಿನ ದಿನಕ್ಕೆ ಅವತ್ತಿನ ದಿನ ಅವರು. ಆ ಥರ ಇವರ ಮನೆಯಲ್ಲಿ ಒಲೆ ಹೊತ್ತಲಿಲ್ಲ, ಅಂದರೆ ಇವರಿಗೆ ದುಡ್ಡು ಬರಲಿಲ್ಲ, ಕಾಸು ಬರಲಿಲ್ಲ, ಅದರಿಂದ ಇವರು ಏನು ತಂದು ಅಡುಗೆ ಮಾಡಲಿಲ್ಲ, ಊಟ ಮಾಡಲಿಲ್ಲ ಅಂತ ಹೇಳಬೇಕಾಗಿದೆ. ಇವರ್ಯಾರಿಗೂ ವಸಂತ ಮುಖ ತೋರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಹಾಗಿದ್ರೆ ಇಲ್ಲಿ ಇವರೆಲ್ಲರಿಗೂ ಯಾಕೆ ವಸಂತ ಮುಖ ತೋರಲಿಲ್ಲ ಅನ್ನೋದು ಇಲ್ಲಿ ಕ್ವಶನ್. ಏನಂದ್ರೆ ಇಲ್ಲಿ ಶೋಷಣೆ ಆಗ್ತಾ ಇದೆ, ಇಂಥ ವರ್ಗದ ಜನರಿಗೆ ಏನಾಗ್ತಾ ಇದೆ, ಕೆಲಸ ಸಿಗ್ತಾ ಇಲ್ಲ ಅನ್ನೋದು. ಇದೆಲ್ಲ ಏನು ಗೊತ್ತು ಮ್ಯಾಮ್, ಈಗ ಆಗುತ್ತಾ ಅಂತ ಕೇಳ್ಬೋದು. ಇದೆಲ್ಲ ವಿಜಯಶ್ರೀ ಸಬ್ರದವ್ರು ಬರೆದಿದ್ದು 50 ವರ್ಷಗಳ ಹಿಂದೆ, 30-40 ವರ್ಷಗಳ ಹಿಂದೆಯಿಂದ. ಈಗ ಹಾಗೇನಿಲ್ಲ ಮಕ್ಕಳೇ, ಈಗ ಚೇಂಜ್ ಆಗಿದೆ, ಈಗ ಬೇರೆ ಥರ, ಈಗ ಎಲ್ಲರಿಗೂ ಎಜುಕೇಷನ್ ಇದೆ, ಎಲ್ಲರಿಗೂ ವಿದ್ಯೆ ಇದೆ, ಬೇರೆ ಬೇರೆ ಕೆಲಸಗಳಲ್ಲಿ ಜನ ತೊಡಗಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನ ನೋಡೋಣ. ಇಲ್ಲೇನಾಗಿತ್ತಂತಂದ್ರೆ, ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ, ಅಂದ್ರೆ ಅಂಥ ಗುಡಿಸಲೊಳಗೆ ಬರೋದಕ್ಕೆ ವಸಂತ ಹೆದರಿದನೆ. ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ, ಅಂದ್ರೆ ಹರಿದಂಥ ಚಿಂದಿ ಬಟ್ಟೆಗಳು ಅಂದ್ರೆ ಅವರ ಬಡತನದ ಪರಿಸ್ಥಿತಿಯನ್ನ ನೋಡಿ ಈ ವಸಂತ ಏನಾಗ್ದ, ಮರುಗಿದ್ನ, ಅಂದ್ರೆ ಅವನಿಗೂ ಕನಿಕರ ಅನ್ನಿಸ್ತಾ, ಬೇಜಾರು ಅನ್ನಿಸ್ತಾ ಅಂತ ಹೇಳ್ತಾ ಇದ್ದಾಳೆ. ಏನು ಈ ಥರ ಪ್ರಶ್ನೆಯನ್ನ ಯಾರು ಕೇಳ್ಕೊತಾ ಇದ್ದಾಳೆ? ಪುಟ್ಟಿ. ಯಾಕೆ ಮತ್ತೆ ಮತ್ತೆ ನೆಲವ
ತಟ್ಟಿ ಅಂತಂದರೆ ಅವಳು ಮತ್ತೆ ಮತ್ತೆ ಕೇಳ್ಕೊತಾ ಇದ್ದಾಳೆ, ಯಾಕೆ ನಮ್ಮ ಮನೇಲಿ ಯಾಕೆ ವಸಂತ ಬರಲಿಲ್ಲ, ಅಂದರೆ ನಮ್ಗೆ ಯಾಕೆ ಒಳ್ಳೆ ಕಾಲ, ವಸಂತ ಅಂದರೆ ಒಳ್ಳೆ ಕಾಲ ಅಂತ ಅಂದ್ಕೊಳ್ಳಿ, ನಮ್ಗೆ ಯಾಕೆ ಒಳ್ಳೆ ಕಾಲ ಬರಲಿಲ್ಲ ಅಂತ ಹೇಳಿ ಈ ಪ್ರಶ್ನೆಗಳನ್ನು ಈ ಮಗು ಪುಟ್ಟಿ ಇದೆಲ್ಲ ಈ ಮಗು ಕೇಳ್ಕೊತಾ ಇದೆ, ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ. ಹಾಗಿದ್ರೆ ಇಲ್ಲೇನಾಗುತ್ತೆ ಅಂದರೆ ಆ ಪುಟ್ಟಿ ಏನಾಗಿದ್ದಾಳೆ, ಒಂದ್ಸತಿ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಆ ಚಿಕ್ಕ ಮಗು ಏನು ಮಾಡಿದ, ಮುಸ್ರೆ ತಿಕ್ಕಕ್ಕೆ ಹೋಗಿದ್ದಾಳೆ, ಯಾರ ಮನೆಗೆ, ಅವರ ಒಡೆಯನ ಮನೆಗೆ ಹೋಗಿದ್ದಾಳೆ. ಅಲ್ಲೇನಾಗಿದೆ, ಅವ್ರ ಮನೆಯಲ್ಲಿ ಹಬ್ಬದ ವಾತಾವರಣ, ಸಂಭ್ರಮ ಎಲ್ಲ ಇದೆ, ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ, ಮನೆ ಮುಂದೆ ರಂಗೋಲಿ ಹಾಕಿದ್ದಾರೆ, ಅವ್ರ ಮನೆಯಲ್ಲಿ ಏನಾಗ್ತಾ ಇದೆ, ಒಂದು ನಲುವಿನ ವಾತಾವರಣ, ಒಂದು ಒಲುಮೆಯ ವಾತಾವರಣ, ಎಲ್ಲ ಕಡೆ ಸಂಭ್ರಮದ ವಾತಾವರಣ ಇದೆ. ಆ ಸಂಭ್ರಮದ ವಾತಾವರಣ ನೋಡಿ ಅವಳಿಗೆ ಏನಿಸ್ತೆ, ನೋಡಪ್ಪ ನಮ್ಮ ಮನೆಗೆ ಯಾಕೆ ಬರಲಿಲ್ಲ ಈ ವಸಂತ, ಅಂದರೆ ಈ ಸೂರ್ಯ ಯಾಕೆ ಬರ್ತಾ ಇಲ್ಲ, ನಮ್ಮ ಅಮ್ಮನ ಬಟ್ಟೆ ಎಲ್ಲ ಹರಿದೋಗಿದೆ, ಚಿಂದಿ ಆಗಿದೆ, ಆಮೇಲೆ ನಮ್ಮ ಮನೆ ಗೋಡೆಗೆ ಸುಣ್ಣ ಇಲ್ಲ, ಹೆಂಗೆ ಕೆಟ್ಟದಾಗಿದೆ, ನಮ್ಮ ಮನೇಲಿ ಕತ್ಲು ತುಂಬ ಇದೆ. ಕತ್ಲು ಅಂತಂದರೆ ಏನು ಅಂತಂದರೆ ಬಡತನ ಇದೆ ಅಂತ ಅಂದ್ಕೊಳ್ಳಿ, ಕತ್ಲಾಗಿದೆ ಅಂತಂದರೆ ಬಡತನ ಇದೆ, ತುಂಬ ಬಡತನ ಇದೆ ಅವರಿಗೆ ಅಂತ ಹೇಳಿ. ಇಲ್ಲಿ ಮತ್ತೆ ಹಾಗೇನೆ ಅವಳು ಏನು ಮಾಡ್ತಾಳೆ ಅಂದರೆ ಕುಂಬಾರ, ಕಮ್ಮಾರ, ನೇಕಾರ ಇವರೆಲ್ಲರ ಒಂದು ಸ್ಥಿತಿಗತಿಗಳನ್ನು ಹೇಳ್ತಾಳೆ. ಅವ್ರ ಮನೆಯಲ್ಲಿ ಒಲೆ ಉರಿಲಿಲ್ಲ ಅಂದರೆ ಅವರಿಗೆ ಅಂದಿನ ದಿನ ದುಡ್ಡು ಬರಲಿಲ್ಲ, ಅವರಿಗೆ ಕೆಲಸ ಸಿಗಲಿಲ್ಲ, ಕೆಲಸ ಸಿಕ್ಕಿಲ್ಲ ಅಂದರೆ ದುಡ್ಡು ಬರಲಿಲ್ಲ ಅಂದರೆ ಅವ್ರು ಊಟ ಇಲ್ಲ, ಅಂಥ ಒಂದು ಪರಿಸ್ಥಿತಿ ಇದೆ. ಯಾಕೆ ನಮ್ಮ ಗುಡಿಸಲೊಳಗೂ ವಸಂತ ಬರೋಕ್ಕೆ ಹೆದರಿದ್ನ, ನಮ್ಮ ಚಿಂದಿ ಬಟ್ಟೆಗಳನ್ನು ನೋಡಿ ಅವನು ಮರಗಿದನ ಅಂತ ಹೇಳಿ ಈ ಪುಟ್ಟಿ ಕ್ವಶನನ್ನು ಕೇಳ್ತಾ ಇದ್ದಾಳೆ. ಅಂದರೆ ಅವಳು ಸಮಾಜಕ್ಕೆ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾಳೆ ಅನ್ನೋದನ್ನು ಇಲ್ಲಿ ವಿಜಯಶ್ರೀ ಸಬರದವರು ಹೇಳಿದ್ದಾರೆ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗದಲ್ಲಿ ನಾವು ಇವರು ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮ್ಗೆ ಗೊತ್ತಿದೆ, ಇವಾಗಲೇ ಹೇಳಿದ್ದೆ ನಾನು, ಪಠ್ಯಪೂರಕ ಇರೋದ್ರಿಂದ, ಇದು ಪಠ್ಯಪೂರಕ ಪದ್ಯ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ 1 ಅಂಕದ, ಇಲ್ಲ ಅಂದರೆ ತುಂಬ ಜಾಸ್ತಿ ಅಂದರೆ 2 ಅಂಕದ ಕ್ವಶನನ್ನು ಮಾತ್ರ ಕೇಳ್ತಾರೆ. ನಿಮಗೆ ಸಂದರ್ಭ ಅದು ಯಾವುದೂ ಇರಲ್ಲ, ಮತ್ತು ಕವಿಕೃತಿ ಪರಿಚಯ ಕೂಡ ಕೇಳಲ್ಲ. 98% ಇದರಲ್ಲಿ ಯಾವತ್ತೂ ಕವಿಕೃತಿ ಪರಿಚಯನ ಕೇಳಿಲ್ಲ. ಹಾಗಿದ್ರೆ ಮಕ್ಕಳೇ ಇಲ್ಲೇನಾಗಿದೆ, ಬರೀ ಒಂದು ವಾಕ್ಯದಲ್ಲಿ ಇರೋದ್ರಿಂದ ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಅಂತ ಒಂದು ಕ್ವಶನ್ ಇದೆ. ಆಮೇಲೆ ಅಮ್ಮ ಎಲ್ಲಿ ಮಲಗಿದ್ದಾಳೆ, ಯಾರಿಗೆ ವಸಂತ ಮುಖ ತೋರಲಿಲ್ಲ ಅಂತ ಇದೆ. ಈಗ ಪುಟ್ಟ ಪೋರಿ ಏನು ಮಾಡ್ತಾ ಇದ್ಲು, ಮುಸ್ರೆ ತಿಕ್ತಾ ಇದ್ಲಲ್ವಾ, ಒಡೆಯನ ಮನೆಯಲ್ಲಿ ಮುಸ್ರೆ ತಿಕ್ತಾ ಇದ್ಲು. ಅಮ್ಮ ಎಲ್ಲಿ ಮಲಗಿದ್ಲು, ಗುಡಿಸಲಲ್ಲಿ ಮಲಗಿದ್ಲು. ಯಾರಿಗೆ ವಸಂತ ಮುಖ ತೋರಲಿಲ್ಲ, ಕಮ್ಮಾರ, ಕುಂಬಾರ, ನೇಕಾರ, ಕೇರಿಯ, ಮಾರ, ಇವ್ರು 4 ಜನದ ಬರಿಬೇಕು. ಹಾಗಿದ್ರೆ ಈ ಆನ್ಸರ್ಸನ್ನು ತೋರಿಸ್ತೀನಿ ನೋಡಿ ಮಕ್ಕಳೇ. ಪುಟ್ಟ ಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ, ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ, ಯಾರಿಗೆ ವಸಂತ ಮುಖ ತೋರಲಿಲ್ಲ, ಕಮ್ಮಾರ, ನೇಕಾರ, ಕುಂಬಾರ, ಕೇರಿಯ, ಮಾರ, ಮತ್ತು ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ ಅನ್ನೋದು ಇದು ಒಂದು ವಾಕ್ಯದಲ್ಲಿ. ಬನ್ನಿ ಮುಂದಿನ ಒಂದು ಭಾಗದಲ್ಲಿ ನೋಡೋಣ. ಪುಟ್ಟಿಯ ಪ್ರಶ್ನೆಗಳೇನು, ಏನು ಕೇಳಿದ್ಲವಳು, ನಮ್ಮ ಮನೆಗೆ ಯಾಕೆ ಒಳಗೆ ಬರಲಿಲ್ಲ ಅಂತ ಕೇಳಿದ್ಲಲ್ವಾ, ಅದನ್ನೇ ಬರಿಬೇಕು. ಇಲ್ಲೇನು ಅಂತ ಹೇಳಿದ್ರೆ, ಗುಡಿಸಲೊಳಗೆ ವಸಂತ ಬರಲು ಹೆದರಿದನೆ, ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ. ಇವು ಪುಟ್ಟಿಯ ಪ್ರಶ್ನೆಗಳಾಗಿದ್ವು ಅಂತ ಹೇಳ್ತಾರೆ. ಮತ್ತೆ ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ, ಮೊದಲನೇ ಪ್ಯಾರಾಗ್ರಾಫಲ್ಲಿ ಬರೆದಿದ್ವಲ್ವಾ, ಅದನ್ನ ಬರಿಬೇಕು ಮಕ್ಕಳೇ. ಏನೇನು ಬರಿಬೇಕು ಅಂತ ಹೇಳಿದ್ರೆ, ಇಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ, ಕೋಗಿಲೆಗಳು ಏನ್ ಮಾಡ್ತಾ ಇದ್ದಾವೆ, ಮನದುಂಬಿ ಇಂಪಾಗಿ ಹಾಡ್ತಾ ಇದೆ, ಹಕ್ಕಿಗಳು ರೆಕ್ಕೆ ಬಿಚ್ಚಿ ಏನ್ ಮಾಡ್ತಾ ಇದ್ದಾವೆ, ಹಾರಾಡ್ತಾ ಇದ್ದಾವೆ, ಮತ್ತೆ ಹೂವು ಮುಗುಳ್ನಗೆ ಬೀರ್ತಾ ಇದೆ, ಮತ್ತೆ ಅವ್ರ ಮನೆಯಲ್ಲಿ ರಂಗೋವಲಿಯಲ್ಲಿ ಬಾಲರವಿ ಥಳಥಳಿಸುತ್ತಿದ್ದಾನೆ ಅನ್ನೋದನ್ನ ಇಲ್ಲಿ ವಿಜಯಶ್ರೀ ಸಬರದವರು ಸಂಭ್ರಮವನ್ನ ಏನ್ ಮಾಡಿದ್ದಾರೆ, ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಬರೆದ್ರೆ ಆಯ್ತು ಮಕ್ಕಳೇ. ಹಾಗಿದ್ರೆ ಈ ಒಂದು ಪದ್ಯದಲ್ಲಿ ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ನಾವು ಏನೇನು ಕಲ್ತ್ವಿ ಅನ್ನೋದನ್ನ ಒಂಚೂರು ಮರುಮನನವನ್ನ ಮಾಡೋಣ ಬನ್ನಿ ಮಕ್ಕಳೇ. ಇಲ್ಲಿ ನಾವು ಫಸ್ಟ್ ಕೃತಿಕಾರ ಪರಿಚಯವನ್ನ ಕಲ್ತ್ವಿ, ಯಾರಪ್ಪ ಅವರು, ವಿಜಯಶ್ರೀ ಸಬರದವ್ರ ಬಗ್ಗೆ ಕಲ್ತ್ವಿ. ಆಮೇಲೆ ಏನ್ ಮಾಡಿದ್ವಿ, ಪದ್ಯದ ಭಾವಾರ್ಥವನ್ನ ಕಲ್ತ್ವಿ, ಮತ್ತೆ ಅಭ್ಯಾಸ ಭಾಗವನ್ನ ಕಲ್ತ್ವಿ. ಹೌದಾ ಮಕ್ಕಳೇ, ಇಲ್ಲಿ ಒಂದು ವಾಕ್ಯದಲ್ಲಿ ಮಾತ್ರ ಇತ್ತು, ಅಭ್ಯಾಸ ಭಾಗವನ್ನು ಕೂಡ ಕಲ್ತ್ವಿ ಮಕ್ಕಳೇ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಪದ್ಯ ಅನ್ನೋದನ್ನ ನಮಗೆ ತಿಳಿಸಿ ಮಕ್ಕಳೇ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂದಿನ ತರಗತಿಗೆ ನಿಮ್ಮ ವಾಣಿ ಕುಲಕರ್ಣಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.